ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ರೈಲ್ವೆ ರಿಕ್ವೈರ್ಮೆಂಟ್ ಆಫ್ ಬೋರ್ಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ವಿವಿಧ ಜಾಬ್ಗಳು ಖಾಲಿ ಇರುತ್ತವೆ. ಅರ್ಜಿ ಸಲ್ಲಿಸುವಂಥವರು ಬೇಗನೆ ಅರ್ಜಿ ಸಲ್ಲಿಸಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ಹೆಚ್ಚಿನ ಮಾತಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಜನವರಿ 7ನೇ ತಾರೀಕು ಇಂದ ಪ್ರಾರಂಭವಾಗುತ್ತಿದ್ದು ಕೊನೆಯ ದಿನಾಂಕ ಬಂದು ಫೆಬ್ರವರಿ 6, 2025 ಇಸವಿಯಾಗಿರುತ್ತದೆ. ಇನ್ನು ಈ ನೋಟಿಫಿಕೇಷನನ್ನು ಜನವರಿ 6ರಂದು ಹೊರಡಿಸಲಾಗಿರುತ್ತದೆ. ಹಾಗೆ ನಿಮ್ಮ ನೋಟಿಫಿಕೇಷನ್ ಏನಾದರೂ ಚೇಂಜಸ್ ಅಪ್ಲೈ ಮಾಡಿದ್ಮೇಲೆ ಚೇಂಜಸ್ ಮಾಡ್ಕೋಬೋದು ಅನ್ನೋದಾದರೆ ಫೆಬ್ರವರಿ 9ನೇ ತಾರೀಕಿಂದ ಫೆಬ್ರವರಿ 18ನೇ ತಾರೀಕು ಒಳಗಡೆ ಚೇಂಜಸ್ ಮಾಡ್ಕೊಳ್ಬೋದಾಗಿರ್ತದೆ. ಹಾಗೆ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿ. ಈ ಹುದ್ದೆಯ ಬಗ್ಗೆ ಏನಾದರೂ ಡೌಟ್ ನಿಮಗೆ ಇದ್ದರೆ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಅಥವಾ ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದಾಗಿರುತ್ತದೆ. ಹಾಗೆ ಫೋನ್ ಮಾಡೋರು ಅಂತಾರೆ ಯಾರಾದರೂ ಇದ್ದರೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನಿಮ್ಮ ಫೋನ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಎಕ್ಸಾಮಿನೇಷನ್ ಕೂಡ ಇದ್ದು ಪಬ್ಲಿಕ್ ಎಕ್ಸಾಮಿನೇಷನ್ ಇರುತ್ತದೆ. ಹಾಗೆ ಈ ಹುದ್ದೆಗೆ ಅಂದರೆ ಎಕ್ಸಾಮ್ಗೆ ಬರೀಬೇಕಾದ್ರೆ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್, ಬ್ಲೂಟೂತ್, ಫೋನ್, ಪೆನ್ ಡ್ರೈವ್ ಈ ರೀತಿ ಯಾವುದನ್ನೇ ಕ್ಯಾರಿ ಮಾಡೋಗಿರೋದಿಲ್ಲ. ಹಾಗೆ ಎಕ್ಸಾಮ್ ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತದೆ. ಒಂದು ವೇಳೆ ನೀವು ಅದರಲ್ಲಿ ಪಾಸಾದಲ್ಲಿ ಇಮೇಲ್ ಅಥವಾ ಟ್ರಾವೆಲಿಂಗ್ ಅಥಾರಿಟಿ ಮೂಲಕ ನಿಮಗೆ ಕಾಲ್ ಲೆಟರ್ ತಲುಪ್ತದೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂದರೆ ಫಿಟ್ ಆಗಿರೋವಂಥವ್ರು ಅಪ್ಲೈ ಮಾಡಬಹುದಾಗಿರ್ತದೆ. ಮೆಡಿಕಲ್ ಸ್ಟ್ಯಾಂಡರ್ಡ್ B1, C1, C2ನಲ್ಲಿ ಇರುವಂಥವ್ರು. B1 ಅಂದರೆ ಫಿಸಿಕಲ್ ಫಿಟ್ ಇನ್ ಆಲ್ ರೆಸ್ಪೆಕ್ಟ್, C1 ಅಂದರೆ ಫಿಸಿಕಲ್ ಫಿಟ್ ಇನ್ ಆಲ್ ರೆಸ್ಪೆಕ್ಟ್. ಅಂದರೆ ನೀವು ಗ್ಲಾಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಇಲ್ಲಿ ನೀಡಿರೋ ಥರ ನೀವು ಯೂಸ್ ಮಾಡೋರಾಗಿದ್ದರೆ ಇಲ್ಲಿ ನೀಡಿರ್ತಾರೆ ಯಾವ ರೀತಿ ಯೂಸ್ ಮಾಡ್ಬೋದು ಅಥವಾ ಇಷ್ಟೇ ಅನ್ನೋ ರೀತಿ ಇರುತ್ತೆ. ಅದನ್ನ ನೀವು ಒಮ್ಮೆ ನೋಡ್ಕೊಳ್ಳಿ. ಹಾಗೆ ಹುದ್ದೆಗೆ ಇಂಡಿಯನ್ ಸಿಟಿಜನ್, ನೇಪಾಲ್ ಅಥವಾ ಭೂತಾನ್, ಟಿಬೇಟ್ ಈ ಸಿಟಿಜನ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ಏಜ್ ಲಿಮಿಟ್ ಬಂದು 18ರಿಂದ ವಿವಿಧ ಕ್ಯಾಟಗರಿ ಅಭ್ಯರ್ಥಿಗೆ ವಿವಿಧ ರೀತಿಯ ಏಜ್ ಲಿಮಿಟ್ ಇದ್ದು ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 33 ವರ್ಷ. URನ ಅಭ್ಯರ್ಥಿಗೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 48 ವರ್ಷದವರೆಗೆ ಇರುತ್ತದೆ.
ಹಾಗೆ ಕೆಲವೊಂದು ವರ್ಗದ ಅಭ್ಯರ್ಥಿಗೆ ಕೆಲವು ರೀತಿಯ ಏಜ್ ಲಿಮಿಟ್ ನೀಡಲಾಗಿರುತ್ತದೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು SC/ST ಅಭ್ಯರ್ಥಿಗೆ 48 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿದ್ದು 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. OBC ಅಭ್ಯರ್ಥಿಯಾಗಿದ್ದಲ್ಲಿ 48 ಇಯರ್ಸ್ ಪ್ಲಸ್ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಮೋರ್ ದೆನ್ 6 ಇಯರ್ಸ್ ಆಫ್ಟರ್ ಅಟೆನ್ಷನ್ನಲ್ಲಿ ಅದರಲ್ಲಿ UR ಅಭ್ಯರ್ಥಿಯಾಗಿದ್ದಲ್ಲಿ 40 ಇಯರ್ಸ್ 8 ಇಯರ್ಸ್ ಪ್ಲಸ್ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. OBC ಅಭ್ಯರ್ಥಿಯಾಗಿದ್ದಲ್ಲಿ 51 ವರ್ಷ ಪ್ಲಸ್ 6 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಅದರಲ್ಲಿ SC/ST ಅಭ್ಯರ್ಥಿಯಾಗಿದ್ದಲ್ಲಿ 53 ವರ್ಷ ಪ್ಲಸ್ 8 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಆಗಿರುತ್ತದೆ. ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳಾಗಿದ್ದಲ್ಲಿ ಅದರಲ್ಲಿ UR EWS ಅಭ್ಯರ್ಥಿಯಾಗಿದ್ದಲ್ಲಿ 48 ಇಯರ್ ಪ್ಲಸ್ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಮತ್ತು ಅದರಲ್ಲಿ OBC ಅಭ್ಯರ್ಥಿಯಾಗಿದ್ದಲ್ಲಿ 48 ಇಯರ್ಸ್ ಪ್ಲಸ್ 13 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. SC/ST ಅಭ್ಯರ್ಥಿಯಾಗಿದ್ದಲ್ಲಿ 48 ಇಯರ್ಸ್ ಮತ್ತು 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಗ್ರೂಪ್ C ಈಸ್ಟ್ವೇಲ್, ಗ್ರೂಪ್ D ರೈಲ್ವೆ ಸ್ಟಾಫ್ ಆ್ಯಂಡ್ ಕ್ಯಾಶುವಲ್ ಲೇಬರ್ ಈ ಅಭ್ಯರ್ಥಿ ಏನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದರೆ ಇವರಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 40 ಇಯರ್ಸ್ 43 ಇಯರ್ಸ್ 45 ಇಯರ್ಸ್ ಆಗಿರುತ್ತದೆ. ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಆಫೀಸ್ ರೈಲ್ವೆ ಕ್ಯಾಂಟೀನ್ಸ್ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಇನ್ಸ್ಟಿಟ್ಯೂಟ್ ಇಂಥ ಅಭ್ಯರ್ಥಿ ಏನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದರೆ 48 ಇಯರ್ಸ್ 51 ಇಯರ್ಸ್ ಮತ್ತು 53 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರ್ತದೆ. ಫಿಮೇಲ್ ಕ್ಯಾಂಡಿಡೇಟ್ ಡೈವರ್ಸ್ ಈ ರೀತಿ ಏನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದರೆ 35 ಇಯರ್ಸ್ 38 ಇಯರ್ಸ್ 40 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಆಗಿರ್ತದೆ. ಏಜ್ ಲಿಮಿಟನ್ನು ಆ ಕ್ಯಾಟಗರಿಗೆ ಡಿಫ್ರೆಂಟ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಮಿನಿಮಮ್ ಎಜುಕೇಷನ್ ಬಂದು ಟೆಕ್ನಿಕಲ್ ಅಥವಾ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಆಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದ್ದು ಬೋರ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಯಾವುದರಲ್ಲಾದರೂ ಸರ್ಟಿಫಿಕೇಟ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಎಕ್ಸಾಮಿನೇಷನ್ ಫೀಸ್ ಬಂದು 500 ರೂಪೀಸ್ ಅಪ್ಲಿಕೇಶನ್ ಫೀಸ್ ಆಗಿದ್ದು 400 ರೂಪಾಯಿ ರಿಫಂಡಬಲ್ ಇರುತ್ತದೆ. ಇನ್ನು SC/ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಇಂಥ ಅಭ್ಯರ್ಥಿಗಳಿಗಾದಲ್ಲಿ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿದ್ದು 250 ರೂಪಾಯಿಯೂ ಕೂಡ ರಿಫಂಡಬಲ್ ಆಗಿರುತ್ತದೆ. ಇನ್ನು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡ್ಬೋದಾಗಿದ್ದು ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ UPI ಇವುಗಳ ಮುಖಾಂತರ ನೀವು ಸಲ್ಲಿಸ್ಬೋದಾಗಿರ್ತದೆ. ಹಾಗೆ ಎಕನಾಮಿಕಲಿ ವೀಕ್ ಇರುವಂಥ ಅಭ್ಯರ್ಥಿಗಳು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿದ್ದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗಿದ್ದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಫ್ಯಾಮಿಲಿ ಇನ್ಕಮ್ ಒಂದು 50,000ಕ್ಕಿಂತ ಕಡಿಮೆ ಇರಬೇಕಾಗುತ್ತದೆ. ಹಾಗೆ ವೆರ್ಟಿಕಲ್ ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿದ್ದು SC/ST OBC EWS ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡ್ಕೊಳ್ಬೋದಾಗಿರ್ತದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಬರೀ ಆರ್ಮಿಯಲ್ಲಿ ಅಂದರೆ ರೆಗ್ಯುಲರ್ ಆರ್ಮಿ, ನೇವಿ, ಏರ್ಫೋರ್ಸ್, ಇಂಡಿಯನ್ ಯೂನಿಯನ್ ಇದರಲ್ಲಿ ಕೆಲಸ ಮಾಡಿರುವಂಥವ್ರು ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ.
ಇನ್ನು ಎಕ್ಸಾಮನ್ನು ಟೋಟಲ್ 100 ಮಾರ್ಕ್ಸ್ಗೆ ಅಲಾಟ್ ಮಾಡಲಾಗಿದ್ದು ಟೋಟಲ್ 100 ಮಾರ್ಕ್ಸ್ 100 ಕ್ವಶನ್ಸ್ ಇರುತ್ತವೆ. ಪ್ರೊಫೆಷ್ನಲ್ ಅಬಿಲಿಟಿ, ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಮ್ಯಾಥಮೆಟಿಕ್ಸ್, ಜನರಲ್ ಸೈನ್ಸ್ ಬಗ್ಗೆ ಸಬ್ಜೆಕ್ಟ್ನಲ್ಲಿ ಕ್ವಶನ್ಸ್ ನಿಮಗೆ ನೀಡಲಾಗುತ್ತದೆ. ಹಾಗೆ ನೀವು ಆನ್ಸರ್ ನೀಡಬೇಕಾದ್ರೆ ರಾಂಗ್ ಆನ್ಸರ್ ನೀಡಿದಲ್ಲಿ 1/3 ಆಫ್ ಆನ್ಸರ್ ಮಾರ್ಕ್ಸನ್ನು ಡಿಡಕ್ಟ್ ಮಾಡಲಾಗುತ್ತದೆ, ಕಟ್ ಮಾಡಲಾಗುತ್ತದೆ. ಹಾಗೆ ಇದರಲ್ಲಿ 100 ಮಾರ್ಕ್ಸಲ್ಲಿ ನೀವು 40 UR ಅಭ್ಯರ್ಥಿಗೆ EWS ಅಭ್ಯರ್ಥಿಗೆ 40%, OBC ಅಭ್ಯರ್ಥಿಗೆ 30%, SC ST ಅಭ್ಯರ್ಥಿಗೆ 25% ಮಾರ್ಕ್ಸ್ ತಂದಕ್ಕೆ ಪಾಸ್ ಆದರೆ ನೀವು ಈ ಹುದ್ದೆಗೆ ನೆಕ್ಸ್ಟ್ ಸ್ಟೇಜ್ಗೆ ಆಯ್ಕೆ ಆಗುತ್ತೀರಿ. ಹಾಗೆ ಈ ಕೆಲವೊಂದು ಸ್ಟೇಟ್ಗಳಿಗೆ ಬೇರೆ ಬೇರೆ ವೆಬ್ಸೈಟ್ಗಳು ನೀಡಲಾಗಿದ್ದು ನಿಮ್ಮದು ಯಾವ ಸ್ಟೇಟ್ ಇರುತ್ತೆ ಆ ವೆಬ್ಸೈಟ್ನಲ್ಲಿ ನೀವು ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಒಮ್ಮೆ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡಿ, ಹಾಗೆ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿ. SC ST ಅಭ್ಯರ್ಥಿಗಳು ಕಮ್ಯುನಿಟಿ ಸರ್ಟಿಫಿಕೇಟನ್ನು 500 KB ಒಳಗಡೆ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಒಂದು ವೇಳೆ ನೀವು ಅಪ್ಲೈ ಮಾಡಬೇಕಾದ್ರೆ ಇನ್ವ್ಯಾಲಿಡ್ ಇನ್ಫಾರ್ಮೇಷನ್ ಅಥವಾ ಇನ್ವ್ಯಾಲಿಡ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ರೆ ಅಂಥ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಸೊ ಕೇರ್ಫುಲ್ಲಿ ಕ್ಲೀನಾಗಿ ಚೆಕ್ ಮಾಡಿ ಸಬ್ಮಿಟ್ ಮಾಡಿ. ಫುಲ್ ಇನ್ಫಾರ್ಮೇಷನ್ ಇರೋ ಥರ ಮತ್ತು ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿರೋದನ್ನ ಸಬ್ಮಿಟ್ ಮಾಡಿ. ಹಾಗೆ ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ನೀವು ವೆರಿಫಿಕೇಷನ್ ಇರುತ್ತದೆ. ಸೊ ಹಾಗಾಗಿ PUC ಇದು ಸರ್ಟಿಫಿಕೇಟ್, ಡಿಪ್ಲೊಮೊ ಮಾಸ್ಟರ್ ಡಿಗ್ರಿ ಏನಾದರೂ ಮಾಡಿದರೆ ಅದರ ಸರ್ಟಿಫಿಕೇಟ್, SC ST ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, NOC ನಾನ್ ಕ್ರಿಮಿನಲ್ ಲೇಯರ್ ಡಿಸ್ಕ್ಲೇರ್ ಅಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್, ಇದಕ್ಕೆ ಬೇಕಾಗುವ ಸರ್ಟಿಫಿಕೇಟ್ಗಳನ್ನೆಲ್ಲ ಒಮ್ಮೆ ನೋಡಿಕೊಂಡು ಕ್ಲೀನಾಗಿ ಸಬ್ಮಿಟ್ ಮಾಡಿ. ಏನಾದರೂ ಮದುವೆ ಆಗಿ ಗಂಡ ಏನಾದರೂ ಸತ್ತೋಗಿರೋದೇನಾದರೂ ಅಂಥವ್ರು ಏನು ಅಪ್ಲೈ ಮಾಡ್ತಿದ್ದಾರೆ, ಗಂಡ ಸತ್ತೋಗಿರೋ ಅಂಥದ್ದು ಡೆತ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ ನಿಮ್ಮದು ಆಮೇಲೆ ಅಪ್ಲೈ ಮಾಡ್ಬೋದಾಗಿರ್ತದೆ. ನೋಡಿ, ಇದು SC ST ಕ್ಯಾಸ್ಟ್ ಸರ್ಟಿಫಿಕೇಟ್ ಇದಾಗಿದ್ದು ಇದನ್ನು ಡ್ರಾ ಮಾಡಿಕೊಂಡು ಯಾರ ಅಧಿಕಾರಿಗಳ ಮೂಲಕ ಸಿಗ್ನೇಚರ್ ಮಾಡಿಸ್ಕೊಂಡು ನೀವು ಸಬ್ಮಿಟ್ ಮಾಡ್ಬೋದಾಗಿರ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಏನಾದರೂ ಡೌಟ್ ಇರೋ ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.